2027ಕ್ಕೆ ಎತ್ತಿನ ಹೊಳೆ ನೀರನ್ನ ಕೋಲಾರಕ್ಕೆ ತರ್ತೀವಿ ಅಂತ 2027 ಕೊಡ್ತಾರಂತೆ. ಇನ್ನು ಎತ್ತಿನ ಹೊಳೆ ಆ ಕಾಡ್ಮನೆ ಎಸ್ಟೇಟಿಂದ ಇನ್ನೂ ಮುಂದಕ್ಕೆ ಬರಲೇ ಇಲ್ಲ, ನೀರು ಇನ್ನೂ ಬರಲೇ ಇಲ್ಲ. ಖರ್ಚಾಗಿರೋದು ಹಣ ಎಷ್ಟು ಖರ್ಚು ಮಾಡಿದ್ದಾರೆ? 14-15 ಸಾವಿರ ಕೋಟಿ ಲೂಟಿ ಆಗಿದೆ. ಇದು 13ರಲ್ಲಿ ಇದೇ ಮುಖ್ಯಮಂತ್ರಿ ಫೌಂಡೇಶನ್ ಹಾಕಿದಾಗ 2 ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಿಗೆ ನೀರು ಕೊಡ್ತೀವಿ ಅಂದರು. 2013 2025ಗೆ ಬಂದಿದ್ದೀವಿ. ಎಲ್ಲಿ ತಂದರು ನೀರು? ಎತ್ತಿನ ಹೊಳೆ ನೀರು ಕೊಡ್ತೀವಿ ಅಂತೇಳಿ ಬೆಂಗಳೂರದ ಕೊಳಚೆ ನೀರು ತಗೊಂಡೋಗಿ ಬಿಟ್ಟವರಲ್ಲಿ. ಈಗ ಅವ್ರ ಬೆಳೆ ತರಕಾರಿನೂ ಯಾರು ಕೊಂಡ್ಕೋಬಾರ್ದು. ಈಗ ಆ ಪರಿಸ್ಥಿತಿ ತಂದಿರೋದೇ ಅವ್ರ ಸಾಧನೆ ಇಲ್ಲಿ. 2027ಕ್ಕೆ ಎತ್ತಿನ ಹೊಳೆ ನೀರನ್ನ ಕೋಲಾರಕ್ಕೆ ತರ್ತೀವಿ ಅಂತ 2027 ಕೊಡ್ತಾರಂತೆ. ಇನ್ನು ಎತ್ತಿನ ಹೊಳೆ ಆ ಕಾಡ್ಮನೆ ಎಸ್ಟೇಟಿಂದ ಇನ್ನೂ ಮುಂದಕ್ಕೆ ಬರಲೇ ಇಲ್ಲ, ನೀರು ಇನ್ನೂ ಬರಲೇ ಇಲ್ಲ. ಖರ್ಚಾಗಿರೋದು ಹಣ ಎಷ್ಟು ಖರ್ಚು ಮಾಡಿದ್ದಾರೆ? 14-15 ಸಾವಿರ ಕೋಟಿ ಲೂಟಿ ಆಗಿದೆ. ಇದು 13ರಲ್ಲಿ ಇದೇ ಮುಖ್ಯಮಂತ್ರಿ ಫೌಂಡೇಶನ್ ಹಾಕಿದಾಗ 2 ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಿಗೆ ನೀರು ಕೊಡ್ತೀವಿ ಅಂದರು. 2013 2025ಗೆ ಬಂದಿದ್ದೀವಿ. ಎಲ್ಲಿ ತಂದರು ನೀರು? ಎತ್ತಿನ ಹೊಳೆ ನೀರು ಕೊಡ್ತೀವಿ ಅಂತೇಳಿ ಬೆಂಗಳೂರದ ಕೊಳಚೆ ನೀರು ತಗೊಂಡೋಗಿ ಬಿಟ್ಟವರಲ್ಲಿ. ಈಗ ಅವ್ರ ಬೆಳೆ ತರಕಾರಿನೂ ಯಾರು ಕೊಂಡ್ಕೋಬಾರ್ದು. ಈಗ ಆ ಪರಿಸ್ಥಿತಿ ತಂದಿರೋದೇ ಅವ್ರ ಸಾಧನೆ ಇಲ್ಲಿ.